ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ಹಾಗೂ ಪಟ್ಟಣದ ತಹಶೀಲ್ದಾರ್ ನ್ಯಾಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಅವರಿಗೆ ತಾಲೂಕಿನ ರೈತರು ಸಾರ್ವಜನಿಕರು ತಮಗೆ ಆಗಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ ಎಂದು 170 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಜನಸಂಪರ್ಕ ಸಭೆಗೆ ಸಾಕಷ್ಟು ಜನ ಮನವಿ ಪತ್ರ ಇಡಲು ಬಂದಿದ್ರು. ಆದರೆ ತಹಶೀಲ್ದಾರ್ ಅವರು ನ್ಯಾಯಾಲಯ ಸಭಾಂಗಣ ಕಿರಿದಾಗಿರುವ ಕಾರಣದಿಂದ ಸಾರ್ವಜನಿಕರು ಉಸಿರು ಕಟ್ಟಿದ ವಾತಾವರಣದಲ್ಲಿ ಅರ್ಜಿಗಳನ್ನು ಸಲ್ಲಿಸುವಂತಾಯಿತು. ಸಮಸ್ಯೆಗಳನ್ನ ಹೇಳಿ ಬಂದಂತಹ ರೈತರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಾಂಗಣದಲ್ಲಿ ಕುಳಿತಿದ್ದ ಕಾರಣದಿಂದ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಹೆಸರನ್ನ ಕೂಗಿ ಕರೆಸುವಂತಹ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, NPS ಟಿವಿ, ಕುಣಿಗಲ್. ಇವತ್ತು ಕುಣಿಗಲ್ ತಾಲೂಕಲ್ಲಿ ಜನಸಂಪರ್ಕ ಸಭೆಗೆ ಬಂದಿದ್ದೀವಿ. ಬೆಳಗ್ಗೆಯಿಂದ AC ಅವರು ನಮ್ಮ ಜೊತೆ ಇದ್ದಾರೆ. ಬೆಳಗ್ಗೆ ಹುತ್ರಿದುರ್ಗ PHCಗೆ ಹೋಗಿದ್ವಿ. ಅಲ್ಲಿ ಸುಮಾರು 35 ಅರ್ಜಿಗಳು ಬಂದಿದ್ದಾವೆ. ಅದಾದ ಮೇಲೆ 2:15 ಇಲ್ಲಿ ತಾಲೂಕು ತಹಸೀಲ್ದಾರ್ ಆಫೀಸ್ಗೆ ಬಂದಿದ್ದೀವಿ. ಸುಮಾರು 140 ಅರ್ಜಿಗಳು ಬಂದಿದ್ದಾವೆ. ಒಟ್ಟಾರೆಯಾಗಿ ಇವತ್ತು ಕುಣಿಗಲ್ ತಾಲೂಕಲ್ಲಿ 170 ಅರ್ಜಿಗಳು ಬಂದಿದ್ದಾವೆ. ಮುಖ್ಯವಾಗಿ ಇಲ್ಲಿ ನಮಗೆ ಸಮಸ್ಯೆ ಕಂಡು ಬರೋದು ಗ್ರಾಮ ಪಂಚಾಯತ್ಗಳಲ್ಲಿ ಸ್ವಚ್ಛತೆ ಬಗ್ಗೆ. ಮೋರಿ ಚರಂಡಿಗಳು ಕ್ಲೀನಾಗಿಲ್ಲ ಮತ್ತು ಸುಮಾರು ಗೌರ್ಮೆಂಟ್ ಜಾಗಕ್ಕೆ ಈಸ್ವತ್ತು ಕೊಟ್ಟಿದ್ದಾರೆ ಅಂತ 2-3 ಕಡೆ ನಮಗೆ ದೂರುಗಳು ಬಂದಿದ್ದಾವೆ. ನಾನು ಕೂಡ ಇದು 6ನೇ ತಾಲೂಕು ವಿಸಿಟ್ ಬರೋದು ಜನಸಂಪರ್ಕ ಸಭೆ. ಸುಮಾರು ಕಡೆ ನಮಗೆ ಕಂದಾಯ ಇಲಾಖೆದೇ ಇಶ್ಯೂಸು ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತದೆ. ಬಟ್ ಇಲ್ಲಿ ನಮಗೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಇಶ್ಯೂಸ್ ಬಂದಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಸ್ಮಶಾನಗಳು ನಾವು ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಿರ್ತೀವಿ. ಸಾರ್ವಜನಿಕ ಸ್ಮಶಾನಗಳು ಅದನ್ನು ಅಭಿವೃದ್ಧಿ ಮಾಡಿ ಒಂದು ಕಾಂಪೌಂಡ್ ವಾಲು, ನೀರಿನ ವ್ಯವಸ್ಥೆ ಮಾಡಿಕೊಂಡು ಗ್ರಾಮ ಪಂಚಾಯತ್ ಅವರು ಮಾಡಬೇಕು. ಅದನ್ನು ಮಾಡಿಲ್ಲ ಅಂತ 2-3 ಅರ್ಜಿಗಳು ಇವತ್ತು ಬಂದಿದ್ದಾವೆ. ಸೊ ಹಾಗಾಗಿ ಈಗೂ ಅವರಿಗೆ ಹೇಳಿದ್ವಿ, ಈ ಸ್ವತ್ತು ವಿಚಾರವಾಗಿ ಎಲ್ಲಿ ಅಕ್ರಮವಾಗಿ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಕೇಸ್ ಫೈಲ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ. ಒಂದು ಎರಡನೇದು ಸ್ವಚ್ಛತೆ ಮತ್ತು ಕುಡಿಯೋ ನೀರಿದ್ದು ಕೆಲವೊಂದು ಕಡೆ ಜಲಜೀವನ್ ವರ್ಕ್ಸಿದ್ದು ಹ್ಯಾಂಡ್ ಓವರ್ ಮಾಡಿ ಅದಾದಮೇಲೆ ಏನಾದರೂ ಒಂದು ಸಮಸ್ಯೆ ಇದ್ರೂ ಸಹಿತ ರೂರಲ್ ವಾಟರ್ ಸಪ್ಲೈ AWಗಳು ಜವಾಬ್ದಾರಿ ತಗೋಬೇಕು, ಅದನ್ನು ಸರಿ ಮಾಡಿ ಕೊಡಬೇಕು. ಈ ಗ್ರಾಮ ಪಂಚಾಯತಲ್ಲಿ ಅವರಿಗೆ ಇರುವ ಅನುದಾನದಲ್ಲಿ 50% ಮಿನಿಮಮ್ ಕುಡಿಯುವ ನೀರಿಗೆ ಸ್ವಚ್ಛತೆಗೆ ಅವರು ಮೀಸಲಿಡಬೇಕು ಮತ್ತು ಅದನ್ನೇ ಒಂದು ಬೇಸಿಕ್ ಫೆಸಿಲಿಟಿ ಕೊಡೋದು GPದು ರೆಸ್ಪಾನ್ಸಿಬಿಲಿಟಿ. ಅದನ್ನು ಮಾಡಲಿಕ್ಕೆ ಇವತ್ತು ನಾವು ಹೇಳಿದ್ದೀವಿ. ಅದು ಇಲ್ಲದೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದರು. ಅದನ್ನು ಅಟೆಂಡ್ ಮಾಡೋಕ್ಕೆ ಹೇಳಿದ್ದೀವಿ. ಆಮೇಲೆ ಹೇಮಾವತಿ SLO ಆಫೀಸಿಂದ ಸುಮಾರು ಒಂದು 25 ಗ್ರಾಮಗಳಲ್ಲಿ ನೋಟಿಫಿಕೇಷನ್ ಆಗಿಲ್ಲ ಅಂತ ದೂರಿತ್ತು. ಬಟ್ ನಾವು ಕಳೆದ 2 ವರ್ಷಗಳಲ್ಲಿ ಸುಮಾರು 3,000 ಎಕರೆ ಬೇರೆ ಬೇರೆ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ನಾವು ಅಕ್ವಿಸಿಷನ್ ಮಾಡಿದ್ದೀವಿ ಮತ್ತು ಇದು ಕೂಡ ಹೆಚ್ಚುವರಿಯಾಗಿ ಈಗ ಚಾಲ್ತಿಯಲ್ಲಿದೆ ಪ್ರಾಸೆಸ್ಸು. ಸೊ ಇನ್ನು 1 or 2 ಮಂತ್ಸಲ್ಲಿ ಅದು ಕೂಡ ನಾವು ಮುಗಿಸ್ತೀವಿ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ಒಂದು ಕುಣಿಗಲಲ್ಲಿ ಮಾತ್ರ ಇಲ್ಲ, ಎಲ್ಲ ತಾಲೂಕಲ್ಲಿಯೂ ಇರುವ ಇಶ್ಯೂ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಲೆವೆನಿ ಸ್ಕೆಚ್ ಇರ್ಬೋದು, ಹದ್ಬಸ್ತು ಮತ್ತು ತತ್ಕಾಲ್ ಕೋಡಿದು 6-7 ತಿಂಗಳಾಗ್ತಾ ಇದೆ, ವಿಳಂಬ ಆಗ್ತಾ ಇದೆ ಅನ್ನೋದು ಜನರಿಕ್ ಆಗಿ ಎಲ್ಲ ತಾಲೂಕಲ್ಲಿ ಕೂಡ ಕಂಪ್ಲೇಂಟ್ಸ್ ಇದೆ. ಇದನ್ನು ನಾವು ಆನರಬಲ್ ರೆವಿನ್ಯೂ ಮಿನಿಸ್ಟರ್ ಅವರು ಕೂಡ ಹೇಳಿದ್ದೀವಿ. ಲೈಸೆನ್ಸ್ ಸರ್ವೇಯರ್ಸ್ ಈಗ ಕೆಲಸಕ್ಕೆ ಈಗ ಬರ್ತಾ ಇಲ್ಲ, ಹಾಗಾಗಿ ವಿಳಂಬ ಒಂದು ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಸರ್ ಅವರು ಹೇಳಿದ್ದು, ಜಿಲ್ಲಾಡಳಿತ, ತಾಲೂಕಾಡಳಿತ ಜನರದ್ದು ಏನು ಸಮಸ್ಯೆ ಇದೆ ಮತ್ತು ಸರ್ಕಾರದ್ದು ಏನೇನು ಯೋಜನೆಗಳು ಇದೆ ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪ್ತಾ ಇದೆ ಇಲ್ವಾ ಅಂತ ಚೆಕ್ ಮಾಡಬೇಕು ಮತ್ತು ಏನು ಅರ್ಜಿಗಳಿದೆ ಅದನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅದಾದ ಮೇಲೆ ನಾವು ಪ್ರತಿ ತಾಲೂಕು ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಮತ್ತು PHCಗಳು ಕೂಡ ಹೋಗಿ ಈ ಒಂದು ಜನಸಂಪರ್ಕ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದುವರೆಗೆ ಏನೇನು ಅರ್ಜಿಗಳು ಬಂದಿದ್ದಾವೆ ಅದನ್ನು IPGRS ಸಿಸ್ಟಮ್, ಇಂಟಗ್ರೇಟೆಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ಅಪ್ಲೋಡ್ ಆಗುತ್ತೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ.
ನನಗೆ ಮುಖ್ಯವಾಗಿ ಯಾವುದು ಇಶ್ಯೂಸ್ ಅಂತ ನನಗೆ ಅನ್ನಿಸ್ತದೆ ಮತ್ತು ನನ್ನ ವೈಯಕ್ತಿಕ ಗಮನ ಯಾವುದರಲ್ಲಿ ಹರಿಸಬೇಕು ಅದನ್ನು ನಾನು ಬರ್ಕೊಂಡು ಬರ್ತಾ ಇದ್ದೀನಿ. ತಾಲೂಕು ವಾರು ಕೂಡ ನನ್ನ ಹತ್ರ ಮಾಹಿತಿ ಇದೆ. ಸೊ ಇಷ್ಟು ನಮ್ಮ ಬೆಳಗ್ಗೆಯಿಂದ AC ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದು ಜನರದ್ದು ಏನೇನು ಸಮಸ್ಯೆ ಇತ್ತು ಅದನ್ನು ಅವ್ರದ್ದು ಮಾಹಿತಿಗೆ ಬಂದಿದೆ. ಅವರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ಕಂದಾಯ ಇಲಾಖೆ ಇರ್ಬೋದು ಮತ್ತು ಬೇರೆ ಬೇರೆ ಇಲಾಖೆದು ಸಮಸ್ಯೆ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಚೀಫ್ ಆಫೀಸರ್ ಇಂದ ಕೂಡ ಕೆಲವೊಂದು ಇಶ್ಯೂಸ್ ಇತ್ತು. ಅದನ್ನು ಕೂಡ ನಾವು PDDCಗೆ ಇಮಿಡಿಯೇಟ್ ಆಗಿ ಸೂಚನೆ ಕೊಟ್ಟು ಇಲ್ಲಿ ಬಂದು ಚೆಕ್ ಮಾಡಿ ಅಂತ ಹೇಳಿದ್ದೀವಿ. ಈ ಒಂದು ಜನಸಂಪರ್ಕ ಸಭೆಯಲ್ಲಿ ವಿಶೇಷವಾಗಿ ನಾವು ಮಾಡೋದು 3 ರೀತಿಯಲ್ಲಿ ಅದಾಲತ್ ಮಾಡ್ತಾ ಇದ್ದೀವಿ. ಒಂದು, ಕೆಲವೊಂದು ಮಕ್ಕಳಿಗೆ ಕರೆಕ್ಷನ್ಸು, ಆಧಾರ್ ಕರೆಕ್ಷನ್ಸು ವರ್ಷಗಟ್ಟಲೆಯಲ್ಲಿ ಮಾಡದೆ ಇವತ್ತು ಕೂಡ ತಾವೆಲ್ಲರೂ ಕೂಡ ಮಾಧ್ಯಮದವರು ಕೂಡ ನೋಡಿದ್ದೀರಾ, ಅವರು ಶಾಲೆಗೆ ಇನ್ನೂ ಸೇರಿಸಲಿಲ್ಲ ಅಂತ ಹೇಳಿದರು. ಸೊ ಅವರಿಗೆ ಇಮಿಡಿಯೇಟಾಗಿ ಆಧಾರ್ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಬಿಕಾಸ್ ನಮಗೆ ಒಂದು ತಾಲೂಕಿಗೆ ಹೋದಾಗ ಆ ಥರ ಎಕ್ಸಾಂಪಲ್ಸ್ ಇತ್ತು, ಅದನ್ನು ನಾವು ಎಲ್ಲ ತಾಲೂಕಲ್ಲಿನೂ ಮಾಡಬೇಕು ಅಂತ ಇವತ್ತು ಆಧಾರ್ ಕನ್ಸಲ್ಟೆಂಟು ಅವ್ರು ಮೆಷಿನ್ ತಗೊಂಡು ಇಲ್ಲಿ ಬಂದಿದ್ದಾರೆ. ಅವರಿಗೆ ಇವತ್ತು ಆಧಾರ್ ಅಪ್ಲಿಕೇಶನ್ ಆಗುತ್ತೆ. ಫಸ್ಟು ತಾಯಿಗೆ ಆಗುತ್ತೆ, ಆಮೇಲೆ ಮಕ್ಕಳಿಗೆ ಆಗುತ್ತೆ. ನಾವು BOಗೂ ಸೂಚನೆ ಕೊಟ್ಟಿದ್ದೀವಿ, ಮುಂದಿನ ವರ್ಷದಲ್ಲಿ ಕಮಿಂಗ್ ಅಕಾಡೆಮಿಕ್ ಇಯರ್ಗೆ ಆ 3 ಮಕ್ಕಳು ಕೂಡ ಶಾಲೆಗೆ ಹೋಗಬೇಕು ಅಂತ ಹೇಳಿದ್ವಿ. ಒಂದು ಆಧಾರ್ದು ಅದಾಲತ್ತು, ಇನ್ನೊಂದು ಆಹಾರ ಅದಾಲತ್ ಅಂತ. ಈಗಾಗಲೇ ಹೋಬಳಿ ಲೆವೆಲಲ್ಲಿ ಯಾರ್ಯಾರಿಗೆಲ್ಲ ಪ್ರಯಾರಿಟಿ ಹೌಸ್ ಹೋಲ್ಡ್ಸ್, ಈಗ ಅವರಿಗೆ ಅರ್ಜೆಂಟಾಗಿ ಒಂದು ಆಪ್ರೇಷನ್ ಮಾಡಬೇಕು, ಬಟ್ ಅವ್ರ ಹೆಸರು ರೇಷನ್ ಕಾರ್ಡಲ್ಲಿ ಇಲ್ಲ, ಈ ಥರ ಲೋನ್ಸ್ ಬೇಕು, ಏನಾದರೂ ಕಾಯಿಲೆ ಬಂದಿರುತ್ತೆ, ಅದೆಲ್ಲ ಸೇರಿಸಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಹೋಬಳಿ ಮಟ್ಟದಲ್ಲಿ ಈಗಾಗಲೇ ಮಾಡಿದ್ವಿ. ಬಟ್ ಇದ್ರೂ ಸಹ ಇವತ್ತು ಮಾಡಲಿಕ್ಕೆ ಕೂಡ ನಮ್ಮ JD ಫುಡ್ ಅವರು ಕೂಡ ಇಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ಭೌತಿಕತೆ ಆಂದೋಲನ ನಮ್ಮ ಇಡೀ ರಾಜ್ಯದಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ. ಕಳೆದ 1 ವಾರದಲ್ಲಿ ಮಾತ್ರ 8,000 ಭೌತಿಕತೆ ಎಂಟ್ರೀಸ್ ನಾವು ಮಾಡಿದ್ದೀವಿ. ಸೊ ಇದು VAOಸ್ಗೆ ನಾವು ಹೇಳಿರುವ ಸೂಚನೆ 4ನೇ ತಾರೀಕು ಎಲ್ಲ VAOಸ್ಗೂ ಖುದ್ದಾಗಿ ಒಂದು ಮೀಟಿಂಗ್ ತಗೊಂಡಿದ್ದೀವಿ. ಅದರಲ್ಲಿ ಅವರಿಗೆ ಹೇಳಿರುವ ಸೂಚನೆ, ನಿಮ್ಮ ಸರ್ಕಲಲ್ಲಿ ಕನಿಷ್ಠ ವಾರದಲ್ಲಿ 3 ದಿವಸ ಫೀಲ್ಡಿಗೆ ಹೋಗಬೇಕು. ಜನರಿಂದ ಏನೇನು ಅರ್ಜಿ ಇದೆ ಭೌತಿಕತೆ ಸಂಬಂಧಪಟ್ಟಾಗ ಅದು ತಗೊಂಡು ಬಂದು ಎಂಟ್ರಿ ಮಾಡಬೇಕು ಅಂತ ಹೇಳಿದ್ವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಪ್ರಗತಿ ಆಗ್ತಾ ಇದೆ, ಇನ್ನು ಮುಂದೆ ಕೂಡ ಒಳ್ಳೆಯ ಪ್ರಗತಿ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಇವತ್ತು ಕೂಡ 2-3 ಅರ್ಜಿಗಳು ಬಂದಿದ್ದಾವೆ. ಕಂದಾಯ ಇಲಾಖೆಯಲ್ಲಿ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಅಂದರೆ ಈ ಸರ್ಕಾರದ್ದು ಯೋಜನೆಗಳು, ಒಂದು ಕಂದಾಯ ಗ್ರಾಮ, ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1160 ಹಟ್ಟಿಗಳು, ತಾಂಡಗಳು, ಇಲ್ಲಿ ಏನು ದಾಖಲೆಗಳು ಇಲ್ಲದೆ ಜನವಸತಿ ಪ್ರದೇಶಗಳಿತ್ತು, ಅವರಿಗೆ ಹಕ್ಕುಪತ್ರ ಕೊಡುವ ಒಂದು ಕಾರ್ಯಕ್ರಮ. ಈಗಾಗಲೇ 22,000 ಹಕ್ಕುಪತ್ರಗಳು ತಯಾರಾಗಿದೆ. ಮುಂದಿನ ತಿಂಗಳು ಏಪ್ರಿಲ್ 2ನೇ ವಾರದಲ್ಲಿ ಒಂದು ಬೃಹತ್ ಕಂದಾಯ ಇಲಾಖೆಯಿಂದ ವಿಶೇಷವಾಗಿ ಒಂದು ಸಮಾವೇಶವನ್ನು ಮಾಡ್ತೀವಿ. ಅದರಲ್ಲಿ ಇವರಿಗೆಲ್ಲ 22,000 ಹಕ್ಕುಪತ್ರವನ್ನು ನಾವು ವಿತರಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ದರ್ಖಾಸ್ತು ಕೋಡಿಯಲ್ಲಿ ಕೂಡ ಸುಮಾರು 10,000 ನಾವು ಪ್ರಗತಿಯನ್ನು ಸಾಧನೆ ಮಾಡಿದ್ದೀವಿ. ಸೊ ಕೆಲಸ ಮಾಡ್ತಿದ್ದೀವಿ. ಬಟ್ ನಾವು ಮಾಡೋದು ಬರೀ ಒಂದು 10%, ಇನ್ನೂ ಒಂದು 90% ಕೆಲಸ ಮಾಡಬೇಕು ಅಂತ ನಮಗೆಲ್ಲ ಅನ್ನಿಸ್ತದೆ. ಸೊ ಅದನ್ನು ಕೆಲವೊಂದು ಇಶ್ಯೂಸ್ ಇದೆ, ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ ಇದೆ. ಅಂದರೆ ಆಫೀಸಲ್ಲಿ ಹುಡುಕಿ ಚೆಕ್ ಮಾಡಿ ಹೇಳಬೇಕು ಡಾಕ್ಯುಮೆಂಟ್ಸ್ ಯಾಕೆ ಇಲ್ಲ, ಕಾರ್ಲೇಟಿವ್ ಡಾಕ್ಯುಮೆಂಟ್ಸ್ ಏನಾದರೂ ಸಿಗುತ್ತಾ ಅಂತ ನೋಡಬೇಕು. ಸೊ ಈ ಥರ ನಾವು ಕಂದಾಯ ಇಲಾಖೆ, RDPR ಮತ್ತು ವುಮನ್ ಆ್ಯಂಡ್ ಚೈಲ್ಡು, ಫುಡ್ ಡಿಪಾರ್ಟ್ಮೆಂಟು, ಕೆಲವೊಂದು ಕಡೆ ಜಾಯಿಂಟ್ ಸರ್ವೆ ಮಾಡಬೇಕು ಅಂತ ಇಶ್ಯೂಸ್ ಇತ್ತು ಫಾರೆಸ್ಟ್ ಅವರು ಮತ್ತು ಕಂದಾಯ ಇಲಾಖೆ. ಅದು ಕೂಡ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು DDLR ಕೂಡ ನಾವು ಸೂಚನೆ ಕೊಡ್ತೀವಿ. ಎಲ್ಲಿ ತತ್ಕಾಲ್ ಕೋಡಿದು ಹದ್ಬಸ್ತದ್ದು ಪೆಂಡಿಂಗ್ ಇದೆ, ಲಾಂಗ್ ಸ್ಟ್ಯಾಂಡಿಂಗ್ ಇದೆ, ಅದನ್ನು ಇಮಿಡಿಯೇಟ್ ರಿಸಾಲ್ವ್ ಮಾಡಲಿಕ್ಕೆ ನಾವು ಸೂಚನೆ ಕೊಡ್ತೀವಿ. ಮತ್ತು EO ಅವರಿಗೆ ವಿಶೇಷವಾಗಿ ನಾನು CO ಅವ್ರ ಗಮನಕ್ಕೂ ನಾನು ತರ್ತೀನಿ. ಇಲ್ಲಿ ಸುಮಾರು ಇಶ್ಯೂಸು ಗ್ರಾಮ ಪಂಚಾಯತ್ ಇಶ್ಯೂಸ್ ಇದೆ, ವೈಯಕ್ತಿಕವಾಗಿ ಅವ್ರ ಗಮನ ಹರಿಸಲಿಕ್ಕೆ ನಾನು ಸೂಚನೆ ಕೊಡ್ತೀನಿ.